ಟ್ರೈ ಮಾಡಕ್ ಹೇಳಿ. ನೋವಾದ್ರೆ ಬೇಡ ಬಿಡಿ. ಏನ್ ಬಿಟ್ಬಿಡ್ಬೇಕು? ಪೆನ್ನ ಆಸ್ತಿ ಕೊಡ್ಬೇಕು ಅನ್ನೋ ಆಲೋಚನೆನಾ? ಶಟ್ ಅಪ್. ನಾನು ಒಂದ್ಸಲ ನಿರ್ಧಾರ ಮಾಡಿದ್ಮೇಲೆ ಅದನ್ನ ಬದಲಾಯಿಸಲ್ಲ ಅಂತ ಗೊತ್ತು ತಾನೆ. ವಲ್ಲಭ ಏನು ಗೊತ್ತಾಗ್ದೆ ಹಾಗ ಅಂದಿರ್ತಾನಕ್ಕ. ಸುಮ್ನೆ ಇರಲ್ಲ. ಈಗ ದೊಡ್ಡತಿಗೆ ಸೈನ್ ಮಾಡ್ಲಿಲ್ಲ ಅಂದ್ರೆ ಏನಾಗತ್ತೆ? ಪೋಸ್ಟ್ಪೋನ್ ಏನಾದ್ರೂ ಮಾಡಿದ್ರೆ ಅವ್ರ ಮನ್ಸ್ ಬದಲಾಯಿಸ್ಬೋದಲ್ವಾ? ಸುಮ್ಮನ ಯಾರ ಗೊತ್ತಕ್ಕ, ಆಸ್ತಿ ಅದು. ಸುಮನಾ, ದೊಡ್ಡಮ್ಮನ ವ್ಯಕ್ತಿತ್ವ ನಿನಗೆ ಗೊತ್ತಿಲ್ಲ, ಅದಕ್ಕೆ ಹೀಗೆ ಮಾತಾಡ್ತಾ ಇದೆಯಾ? ಸುಮನನ್ಗೆ ಬೈಯುವಂಥದ್ದು ಏನೂ ಇಲ್ಲ ವಿಶಾಲ್. ವಯಸ್ಸಾಗ್ತಿರೋರು ಯಾವಾಗ ಎಂಥ ನಿರ್ಧಾರ ತಗೋತಾರೇನೋ ಅಂತ ಹೇಳ್ತಾ ಇದ್ದಾಳೆ ಅಷ್ಟೆ. ದೊಡ್ಡಮ್ಮ ಹಾಗೆ ಮಾಡ್ತಾರೆ ಅಂತ ಅಲ್ಲ, ಅಷ್ಟೇ ಅಲ್ವಾ ಸುಮ್ಮನ? ಪರ್ಫೆಕ್ಟ್ ಆಗಿ ಸೈನ್ ಮಾಡೋ ಅಗತ್ಯ ಇಲ್ಲ, ಆದ್ರೆ ಟ್ರೈ ಆದ್ರೂ ಮಾಡ್ಬೋದಲ್ವಾ? ನೂರಾರು ಕೋಟಿ ಆಸ್ತಿನ ದಾನ ಮಾಡ್ಬೇಕಾದ್ರೆ ಆಗೋ ನೋವಿನ ಮುಂದೆ ಇದ್ಯಾವ ಮಹಾ ನೋವ್ ಹೇಳಿ? ಹುಚ್ಚಾಗಿ ಮಾತಾಡಿದ್ರೆ ಹಲ್ಲಿ ಉದುರಿಸ್ತೀನಿ ಸುಮ್ಮನ. ಅಮ್ಮವರು ಈ ಮನೆಗೆ ವಾಪಸ್ ಬಂದ್ಮೇಲೂ ಈ ಗಾಯತ್ರಿ ಪುಟ್ಟಿ ನಾನ್ ದತ್ತು ತಗೊಂಡಿರೋ ಮಗಳಾಗೆ ಇರ್ತಾಳೆ. ನನ್ನ ಮೊದಲನೇ ಮಗಳಾದ ಗಾಯತ್ರಿ ಅಮ್ಮವ್ರು ಮಾತ್ರ ಲಲಿತಾ ಅಮ್ಮವ್ರು ಬರಿತಾ ಇರೋ ಎಲ್ಲ ಆಸ್ತಿಗೂ ವಾರಸ್ದಾರರಾಗ್ತಾರೆ ಅಂದ್ರೆ, ಈಗ ಬರೆದ್ರು ಬರೀದೇ ಇದ್ರು ಅವ್ರು ಆಗ್ತಾರೆ. ಹಾಗೆ ಯಾಕೆ ಅಂದ್ಕೋಬೇಕು? ಬರ್ಕೊಡ್ತೀನಿ ಅಂದಾಗ ಬರೆಸ್ಕೋಬೇಕು. ಹಾಗಂತ ಕಷ್ಟಪಟ್ಟು ಸೈನ್ ಮಾಡಬೇಕು ಅಂತ ಏನಿಲ್ಲ. ಪರವಾಗಿಲ್ಲ ವಿಶಾಲ್, ದೊಡ್ಡಮ್ಮ, ಆ ಪೆನ್ನು ಪೇಪರ್ ಸಿಲ್ಕೊಡು. ತಗೊಳ್ಳಿ. ಹುಷಾರು ದೊಡ್ಡಮ್ಮ, ನಿಧಾನವಾಗಿ ಸೈನ್ ಮಾಡಿ. ಅಮ್ಮ ಅಮ್ಮ ಹೌದು ವಿಶಾಲ್, ನಿಮ್ಮಮ್ಮನ ಹೆಸರು ಬರಿ. ಯಜಮಾನ್ರೆ, ನಾನ್ ಬರಿಬೋದಾ? ಪರವಾಗಿಲ್ಲ ನೈನಿ, ನಮ್ಮ ಮೂವರಲ್ಲಿ ಯಾರು ಬರೆದ್ರೆ ಏನು? ನೀನೇ ಬರೀ ನೈನಿ. ನನ್ನ ತಂಗಿಗೆ ಸೊಸೆ ಆಗಿದ್ ನೀನು ಈಗ ಅವಳಿಗೆ ತಾಯಿ ಆಗಿದ್ಯಾ. ನೀನ್ ನಾಮಕರಣ ಮಾಡಿದ್ರೆ ಅವಳೆಲ್ಲೇ ಇದ್ರೂ ಸಂತೋಷವಾಗಿರ್ತಾಳೆ. ಸರಿ ಅಮ್ಮೋರೆ. ಅಪ್ಪ, ಅಕ್ಕಿಲ್ ಹಾವಿದೆಯಲ್ಲ, ಹೇಗ್ ಬಂತೋ ಏನೋ. ನಾಗರಾಜನೇ ತಾನೆ? ಈ ಗಾಯತ್ರಿಗೆ ಗಾಯತ್ರಿ ದೇವಿ ಅಂತ ಹೆಸರಿಡೋದು ಈ ನಾಗರಾಜನ್ಗೂ ಇಷ್ಟ ಇಲ್ಲ ಅನ್ಸುತ್ತೆ.
ಅಕ್ಕಿ ಕೆಳಗೆ ಚೆಲ್ತು ಅಂದ್ರೆ ಅದೇ ಅರ್ಥ ಅಲ್ವಾ? ಇಲ್ಲ, ನಾಗರಾಜ ಹಾಗೆ ಮಾಡಲ್ಲ. ಅಕ್ಕಿ ಕೆಳಗ್ ಬಿದ್ದು ಚಲ್ಲಾಪಿಲ್ಲಿ ಆಗೋ ಹಾಗ್ ಮಾಡಿದ್ರು ಹಾಗ್ ಮಾಡಲ್ಲ ಅಂತ ಹೇಳ್ತಾ ಇದೆಯಲ್ಲ ನೈನಿ. ನಾಗರಾಜ, ಯಾಕೆ ಹೀಗೆ ಮಾಡಿದೆ? ದೊಡ್ಡಮ್ಮ ಅವ್ರ ಕೈಯಲ್ಲಿ ರಕ್ತ ಬರ್ತಿದ್ರು ಕೂಡ ಬಲವಂತವಾಗಿ ಈ ನಾಮಕರಣದ ಫಂಕ್ಷನ್ನ ಒಳ್ಳೆ ರೀತಿಯಲ್ಲಿ ಮುಗಿಬೇಕು ಅಂತ ರಕ್ತ ಬರ್ತಿದ್ರು ಸೈನ್ ಮಾಡಿದ್ರು, ಗೊತ್ತಾ? ತಟ್ಟೆಲಿ ಅಕ್ಕಿ ಹಾಕೋವಾಗ ಹಾವು ಕಾಣಿಸ್ಲಿಲ್ವಾ ನಿಮ್ಗೆ? ಅದರಲ್ಲಿ ಅಕ್ಕಿ ತುಂಬಿಸ್ಕೊಂಡು ಬಂದಿದ್ದು ಯಾರು ಮಾತೆ?